ಮುಖ್ಯವಾಗಿ ಇಲ್ಲಿ ಏನ್ ಗಮನಿಸಬೇಕಾಗಿದೆ ಅಂದ್ರೆ ಇವತ್ತು 8 ಜಿಲ್ಲೆಗಳಲ್ಲಿ ಈ ನೀತಿ ಆಯೋಗದ ಪ್ರಕಾರ ನಾವು ಪ್ರೈವೇಟ್ ಹಾಸ್ಪಿಟಲ್ ಅನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಸ್ಪಿಟಲ್ಗಳ ಸೌಲಭ್ಯಗಳನ್ನ ಬೇರೆಯವರಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಗೊತ್ತಾಗಲ್ಲ ನಮ್ಗೆ, ಇನ್ನೊಬ್ಬರ ಹ್ಯಾಂಡ್ ಓವರ್ ಆದ್ಮೇಲೆ ಗೊತ್ತಾಗುತ್ತೆ ಅದು ಇನ್ನೊಬ್ಬರ ಪಾಲಾಗಿದೆ ಅಂತ. ಅಲ್ಲಿವರೆಗೂ ನಮ್ಗೆ ಜನಸಾಮಾನ್ಯನಿಗೆ ಏನು ಗೊತ್ತಾಗಲ್ಲ. ದಾವಣಗೆರೆಯಲ್ಲಿ ಇವತ್ತು ಅನುಭವ ಶುಲ್ಕ ಸ್ಟಾರ್ಟ್ ಆಗಿದೆ. ಅನುಭವ ಶುಲ್ಕ ಏನಂದ್ರೆ ನಾರ್ಮಲ್ ಡೆಲಿವರಿಗೆ ಇಷ್ಟು, ಸಿಜರಿನ್ ಡೆಲಿವರಿಗೆ ಇಷ್ಟು ಅಂತ ಆ ಕೆಲವೊಂದು ವಿಚಾರಗಳು, ಮತ್ತೆ ಆಮೇಲೆ ಎಕ್ಸ್ರೇ ಇರ್ಬೋದು, ಇನ್ನಿತರಗಳನ್ನೆಲ್ಲ ಹೊರಗಡೆನೆ ಬರ್ಕೊಳ್ತಾ ಇದ್ದಾರೆ. ಇವೆಲ್ಲ ವ್ಯವಸ್ಥೆಗಳು ನಮಗೆ ಗೊತ್ತಿರಲಾರ್ದೆ ನಡೀತಾ ಇರೋದು. ಇದರ ಮಧ್ಯದಲ್ಲಿ ಒಂದು ಬಿಜಾಪುರ ಜಿಲ್ಲೆಯ ಜನತೆಗೆ ನಾನು ಕೋಲಾರ ಮುಖಾಂತರ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಲಿಂಗ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ಅವರೆಲ್ಲರೂ ಯಾವುದೇ ರೀತಿ ಪಕ್ಷದ ವ್ಯಕ್ತಿಗಳಲ್ಲ. ಅವರು ಜಾಬ್ ಮಾಡ್ತಿದ್ರು. ಎಷ್ಟೋ ಜನ ಜಾಬ್ ಹೊರಡಿಸು ಮಧ್ಯಾಹ್ನದವರೆಗೂ ಜಾಬ್ ಮಾಡಿ ಮಧ್ಯಾಹ್ನದ ನಂತರ ಹೋಗಿ ಸತತ 106 ದಿನಗಳ ಕಾಲ ಹೋರಾಟದಲ್ಲಿ ಕೂತ್ಕೊಳ್ತಾರೆ. 148 ಎಕರೆ ಪ್ರದೇಶ ಇರ್ತಕ್ಕಂಥ ಸರ್ಕಾರಿ ಹಾಸ್ಪಿಟಲ್ ಅನ್ನ 70 ವರ್ಷಗಳ ಕಾಲ ಬೇರೆಯವರಿಗೆ ಮಾಡಲಿಕ್ಕೆ ಹೊರಟಿದ್ದು. ಅಲ್ಲಿ 2 ಮಿನಿಸ್ಟರ್ ಇದ್ದಾರೆ, 6 ಜನ MLA ಗಳಿದ್ದಾರೆ. ಆ ಹೋರಾಟ ಮಾಡೋರಿಗೆ ಏನ್ ಕೊಡುಗೆ ಕೊಡ್ತಾರೆ ಅಂದ್ರೆ ಇವರೆಲ್ಲ ಪೇಮೆಂಟ್ ಗಿರಾಕಿಗಳು, ಅಂದ್ರೆ ಅವರೆಲ್ಲ ಪೇಮೆಂಟಿಗೋಸ್ಕರ ಕೂತಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಯಾರಾದ್ರೂ ಮುಂಚೂಣಿಯಲ್ಲಿ ಬಂದು ಹೋರಾಟಗಳನ್ನ ಪ್ರಾರಂಭ ಮಾಡ್ತಾರಂದ್ರೆ ಅಂತ ಆದರ್ಶ ವ್ಯಕ್ತಿಗಳಿಗೆ ಪೇಮೆಂಟ್ ಗಿರಾಕಿಗಳಂತಕ್ಕಂಥ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಿನ್ನೆ ದಿನ ಇವತ್ತು ಪೇಪರ್ ನೋಡಿರ್ಬೋದು, KSMCL ನಲ್ಲಿ ಒಟ್ಟು ಉಗ್ರಾಣದಲ್ಲಿ ವ್ಯವಸ್ಥೆ ಟ್ಯಾಬ್ಲೆಟ್ಸ್ಗಳದೇ ಇಲ್ಲ. ಟೋಟಲ್ ಆಗಿ ಸಾಕಷ್ಟು ಕಡೆ ಬೇಡಿಕೆ ಇದೆ, ಆದ್ರೆ ಅದು ಖಾಲಿಯಾಗಿದೆ. ಕಳೆದ ಅಧಿವೇಶನದಲ್ಲಿ ಏನು ಆರೋಗ್ಯ ಸಚಿವರು ಹೇಳಿದ್ರು ಇಲ್ಲ ಅದನ್ನ ಫುಲ್ಫಿಲ್ ಮಾಡ್ತೀವಿ ಅಂತ. ಮತ್ತೆ ನಾಳೆ ಮಾರ್ಚ್ 3 ಮತ್ತೆ ನಮ್ದು ಬಜೆಟ್ ಅಧಿವೇಶನ ಆಗುತ್ತೆ, ಅವಾಗಲೂ ಇದೆ. ಹಾಗಾಗಿ ನಾವು ಇಲ್ಲಿ ಮುಖ್ಯವಾಗಿ ದುಡಿಯುವ ಜನರಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗಮನ ಕೊಡಬೇಕು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದೆಲ್ಲ ಪಸರಿಸಬೇಕು. ನಾವೆಷ್ಟೋ ಕಡೆ ಕೇಳಿದಾಗ ಹೌದಾ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೈವೇಟ್ ಮಾಡ್ತಾರ ಹೇಗಾಗ್ಬಿಡ ನನಗೆ ಗೊತ್ತಿಲ್ಲ. ಶಿಕ್ಷಣ ಒಂದಾಗಿದ್ದು ಕೇಳಿದ್ದೀವಿ, ಅಂದ್ರೆ ಶಿಕ್ಷಣ ಆದ್ಮೇಲೆ ಕೇಳಿದ್ರು. ಮುಂದೆ ವಿದ್ಯುತ್ ಆಗುತ್ತೆ, ನೀರಾಗತ್ತೆ, ನಾವೆಲ್ಲರೂ ಎಚ್ಚರಿಸ್ಕೊಳ್ಬೇಕು. ಆರೋಗ್ಯದ ಹಕ್ಕು ರಾಜಸ್ಥಾನ ಮಾದರಿಯಲ್ಲಿ ಆದಾಗ ಹಕ್ಕಾಗಿ ಉಳಿದಾಗ ಕೇಳಲಿಕ್ಕೆ ಪ್ರಶ್ನೆ ಇರುತ್ತೆ. ಯೋಜನೆಗಳು ಇವತ್ತು ಬರ್ತವೆ, ನಾಳೆ ಹೋಗ್ತವೆ. ಹಾಗಾಗಿ ಅವುಗಳೆಲ್ಲ ಅಲ್ಪ ಆಶೆಗಳಿಗೆ ನಾವು ಬಿಡಬೇಕು. ಹಕ್ಕನ್ನ ನಾವು ಕಳಿಸ್ಬೇಕು ಅಂದ್ರೆ ಹಕ್ಕಾಗಿ ತೆಗೆದುಕೊಳ್ಬೇಕಂದ್ರೆ ನಮ್ಮಲ್ಲಿ ಎಲ್ಲರಲ್ಲಿ ಒಗ್ಗಟ್ಟಾಗಿರ್ಬೇಕು. ರಾಜಸ್ಥಾನಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥ ಡಾಕ್ಟರ್ ಹೊರಗಡೆ ಹೋಗಿ ಯಾವುದೇ ರೀತಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡುವ ಹಾಗೆ ಇಲ್ಲ. ಹೊಸ ಕಾನೂನು ತಂದು ಆ ರೀತಿಯಲ್ಲಿ ನಾವು ಮುಂದುವರಿಬೇಕು. ಭಾರತ ದೇಶ ಅಂತ 73 ದೇಶಗಳಲ್ಲಿ ಇದು ಒಂದು ಆರೋಗ್ಯದ ಹಕ್ಕು ಜಾರಿಯಾಗಿದೆ. ಭಾರತಕ್ಕೆ ಯಾವಾಗ ಬರ್ತೋ ಗೊತ್ತಿಲ್ಲ, ಕರ್ನಾಟಕಕ್ಕೆ ಯಾವಾಗ ಬರ್ತೋ ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ನಮ್ಮ ಬೇಕೆ ಇದೇ ರೀತಿ ಇರುತ್ತೆ. ಇವತ್ತು ಕರ್ನಾಟಕದಲ್ಲಿ ಬೀದಿ ನಾಟಕ 31 ಜಿಲ್ಲೆಗಳಲ್ಲಿ ಸುಮಾರು 25ಕ್ಕೂ ಹೆಚ್ಚು ಪ್ರದರ್ಶನ ನೀಡ್ತಾ ಇದೆ. ಹಾಗೆ ಜಾಥಾದಲ್ಲಿ ತುಂಬಾ ಜನ ಆಕ್ಟಿವ್ ಆಗಿ ಭಾಗಿಯಾಗ್ತಿದ್ದಾರೆ. ಇದು ಬರೀ ನಮ್ಮ ಪ್ರಾರಂಭ ಅನ್ಕೊಳ್ಳೋಣ. ಥ್ಯಾಂಕ್ ಯು ಎಲ್ಲರಿಗೂ. ಅದೇ ರೀತಿ ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರು ಸಹ ಸುಮಾರು 20 ಜಿಲ್ಲೆಯಲ್ಲಿ ತಮ್ಮದನ್ನ ಒಂದು ಒಳಗೊಳ್ಳುವಿಕೆ ತೋರಿಸಿದ್ದಾರೆ. ಅವರಿಗೆ ನಾನು ಕೋಲಾರ ಜಿಲ್ಲೆಯ ವತಿಯಿಂದ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು.